ನಮಸ್ಕಾರ. ಇವತ್ತು ಶಾರದಾ ವಿದ್ಯಾನಿಕೇತನ್ ಮೂಡ್ಲುಪಾಳ್ಯದ ಮಕ್ಕಳ ವತಿಯಿಂದ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ವಿ. ಮಕ್ಕಳಿಗೆ ಹಸಿರೇ ಹುಸಿರು ಅನ್ನೋ ಒಂದು ಭಾವನೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಲ್ಲಿ ಸಣ್ಣ ಮಕ್ಕಳಿಂದ ಪರಿಸರದ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅನ್ನೋ ಉದ್ದೇಶದಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರ ಇವತ್ತು ಸಹ ಈ ಪರಿಸರ ದಿನಾಚರಣೆ ದಿವಸ ಪರಿಸರ ದಿನಾಚರಣೆಯನ್ನು ಈ ಶಾಲಾ ವತಿಯಿಂದ ಆಚರಿಸ್ತಾ ಇದ್ದೀವಿ. ಹಾಗೆ ಯಾವುದೇ ಉಸಿರು ಉಳಿಬೇಕಾದ್ರೆ ಹಸಿರನ್ನು ಬೆಳೆಸಬೇಕು. ಹಸಿರೇ ನಮ್ಮ ಜೀವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಸಿರಿದ್ರೆ ಇಡೀ ನಾಡು ಹಸಿರಾಗಿದ್ರೆ ಎಲ್ಲರ ಜೀವನ ಹಸಿರಾಗಿರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಸುಮಾರು ಬೋಗನ್ವಿಲ್ಲ ಆಗಲಿ, ಸುಮಾರು ವೆರೈಟೀಸು, ಆಮೇಲೆ ಹಣ್ಣಿನ ಗಿಡ, ಹೂವಿನ ಗಿಡ, ಹೀಗೆ ಗಿಡಗಳ ಬೇರೆ ಬೇರೆ ವಿಧವಾದ ಗಿಡಗಳನ್ನು ಬೆಳೆಸಿದ್ದೀವಿ. ಮಕ್ಕಳಿಗೂ ಎಲ್ಲ ಮಕ್ಕಳಿಗೂ ಒಂದು ಪರಿಸರದ ಬಗ್ಗೆ ಅರಿವನ್ನು ಮೂಡಿಸ್ಕೊಟ್ಟಿದ್ದೀವಿ. ನೀವು ಪರಿಸರನ ಕಾಪಾಡಿ, ಆ ಪರಿಸರ ನಿಮ್ಮನ್ನು ಕಾಪಾಡುತ್ತೆ ಅನ್ನೋ ಒಂದು ಸಂದೇಶವನ್ನು ಈ ವರ್ಷದಿಂದ ಶುರುವಾಗಿದೆ. ಇದು ಇನ್ನೂ ಹೆಚ್ಚಿಗೆ ಮುಂದಿನ ವರ್ಷದಿಂದ, ಮೊದಲನೇ ವರ್ಷದಿಂದ 5ನೇ ವರ್ಷದ ತನಕ CBSE ಒಂದು ಪರ್ಮಿಷನ್ ಬರ್ತಾ ಇದೆ. ಮುಂದಿನ ವರ್ಷದಿಂದ ಇನ್ನೂ ಈ ಶಾಲೆ ಹೀಗೆ ಬೆಳೆಸ್ಕೊಂಡು ಹೋಗಿ ಈ ಸಂಸ್ಥೆಯಿಂದ ನಮ್ಮ ವಾಸವಿ ಕಾಲೇಜು ವಿಜಯನಗರದಲ್ಲಿ ಸುಮಾರು 2,000-3,000 ಜನ ಇದ್ದಾರೆ. ಇಲ್ಲಿ ನಮ್ಮ ಉದ್ದೇಶ ಇರೋದು ಪ್ರೀ ನರ್ಸರಿ ಅಂದರೆ KG ಇಂದ UG ತನಕ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಇಲ್ಲಿ KGಗಳು ಶುರು ಮಾಡಿದ್ದೀವಿ. ಅಲ್ಲಿ ಆಲ್ರೆಡಿ UG ಇದೆ. ಈ KGಗಳು ಹೋಗಿ UG ಒಳಗೆ ಸೇರಬೇಕು. ಒಬ್ಬ ಮಕ್ಕಳು ನಮ್ಮ ಒಂದು KGನಲ್ಲಿ ಬಂದು ಸೇರಿದ್ರೆ ಇಡೀ ಅವರ ಜೀವನ ಒಂದು ಸಂಪನ್ನವಾಗಿ ಅವ್ರಿಗೊಂದು ಉದ್ಯೋಗ ಅವಕಾಶಗಳು ಕೂಡ ನಾವು ಸಾಕಷ್ಟು ಕೊಟ್ಟಿದ್ದೀವಿ. ಈ ವರ್ಷ ಕೂಡ ಆ ಸಂಸ್ಥೆಯಿಂದ ಸುಮಾರು 416 ಜನಕ್ಕೆ ಉದ್ಯೋಗ ಅವಕಾಶ ಕೊಟ್ಟಿದ್ದೀವಿ. ಇದುವರೆಗೆ ಸುಮಾರು ನಮ್ಮ ಸಂಸ್ಥೆಯಿಂದ 5,500 ಜನಕ್ಕೆ ಉದ್ಯೋಗ ಅವಕಾಶ ಕೊಟ್ಟಿದ್ದೀವಿ. ಈ ಸಂಸ್ಥೆಯಿಂದ ಸಮಾಜಕ್ಕೊಂದು ಒಳ್ಳೆಯದಾಗಬೇಕು, ಸಮಾಜಕ್ಕೆ ಹೇಗೆ ನಾವು ಒಳ್ಳೆಯ ವಿದ್ಯಾರ್ಥಿಗಳನ್ನ ಅಥವಾ ಒಳ್ಳೆಯ ಪ್ರಜೆಗಳನ್ನು ಕಳಿಸಬೇಕು ಅನ್ನೋದೇ ನಮ್ಮ ಒಂದು ಈ ಸಂಸ್ಥೆಯ ಮೂಲ ಉದ್ದೇಶ ಅಂತ. ಶ್ರೀ ಶಾರದಾ ವಿದ್ಯಾನಿಕೇತನ್ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀವಿ. ಇವತ್ತು ನಮ್ಮ ಮಕ್ಕಳಿಗೆ ನಾವು ಹೇಗೆ ಪರಿಸರನ ಉಳಿಸ್ಬೇಕು ಅಂತ ನಾವು ಶಿಕ್ಷಣವನ್ನು ಕೊಟ್ಟಿದ್ದೀವಿ. ಅದ್ರಲ್ಲಿ ಹೇಗೆ ಅಂತಂದ್ರೆ ನಾವು ಪ್ಲಾಸ್ಟಿಕ್ಸ್ ನ ತುಂಬಾ ಬಳಕೆ ಮಾಡ್ತಿದೀವಿ. ನಾವು ಅದ್ರಲ್ಲಿ ಆದಷ್ಟು ಎಷ್ಟು ಸಾಧ್ಯವಾದಷ್ಟು ಕಡಿಮೆ ಮಾಡ್ಬೇಕು ಅಂತ ನಾವು ಮಕ್ಕಳಲ್ಲಿ ಹೇಳ್ಕೊಡ್ತಾ ಇದೀವಿ. ಆಮೇಲೆ ಇವಾಗ ನೀವು ಯಾವ್ದೇ ಒಂದು ಪ್ಲಾಸ್ಟಿಕ್ ಕಟ್ ಮಾಡ್ಬೇಕಾದ್ರೂ ಸಣ್ಣ ಸಣ್ಣ ಪ್ಲಾಸ್ಟಿಕ್ ತುಣುಕುಗಳೆಲ್ಲ ಮಣ್ಣಲ್ಲಿ ಸೇರ್ತಾ ಇದೆ. ಆ ಸೇರಿದ್ರಿಂದ ಎಷ್ಟು ಪೊಲ್ಯೂಷನ್ಸ್ ಆಗ್ತಿದೆ ಅಲ್ವಾ, ಅದನ್ನೆಲ್ಲ ಹೇಗೆ ಸ್ಟಾಪ್ ಮಾಡ್ಬೇಕು ಅನ್ನೋದು ಇವತ್ತು ನಾನು ಸ್ಕೂಲಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಆಮೇಲೆ ಮಕ್ಕಳುಗಳಿಗೆ, ಈ ಸಣ್ಣ ಮಕ್ಕಳುಗಳಿಗೆ ಗಿಡ ಹೇಗ್ ಬೆಳೆಯುತ್ತೆ ಅನ್ನೋ ಕಾನ್ಸೆಪ್ಟ್ ನಾವು ಮಕ್ಕಳುಗಳಿಗೆ ಟೀಚ್ ಮಾಡಿದೀವಿ. ಹೇಗೆ ಅಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾ, ಗಿಡ ಅಂದ್ರೆ ಅದೇ ಬೆಳೆದು ಬಿಟ್ಟಿದೆ ಅಂತ. ಅದು ಸೊ ಇವತ್ತು ನಾವು ಮಕ್ಕಳುಗಳಿಗೆ ಮಣ್ಣು ಹಾಕಿ, ಅದ್ರದ್ದು ಸೀಡ್ಸ್ ಹಾಕಿ, ವಾಟರ್, ಅದರಿಂದ ಹೆಂಗೆ ಬೆಳೆಯುತ್ತೆ, ಏನೇನ್ ಕಾಂಪೋನೆಂಟ್ಸ್ ಬೇಕು ಒಂದು ಗಿಡ ಬೆಳೆಯೋದಕ್ಕೆ ಅಂತ ನಾವು ಅದನ್ನ ಇವತ್ತು ಟೀಚ್ ಮಾಡ್ಕೊಟ್ಟಿದೀವಿ. ಆಮೇಲೆ ರೀಸೈಕ್ಲಿಂಗ್ ಪ್ರಾಸೆಸ್ ನಾವು ಹೇಳ್ಕೊಟ್ಟಿದೀವಿ ಮಕ್ಕಳಿಗೆ. ಹೇಗೆ ಯಾವ್ದನ್ನು ನಾವು ಜಾಸ್ತಿ ವೇಸ್ಟ್ ಮಾಡಿದೀರಾ, ಹೇಗೆ ಅದನ್ನ ನಮ್ಮಲ್ಲಿ ನಾವೇ ಯೂಸ್ ಮಾಡ್ಕೊಂಡು ಬಳಕೆ ಮಾಡ್ಬೇಕು ನಮ್ ದಿನ ಅಂತ ನಾವು ಅದನ್ನ ಟೀಚ್ ಮಾಡಿದೀವಿ ಸರ್ ನಮ್ಮ ಶಾಲೆಯಲ್ಲಿ ಇವತ್ತು. ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀ ಶಾರದಾ ವಿದ್ಯಾನಿಕೇತನ್ ಸ್ಕೂಲ್ ವತಿಯಿಂದ ಇವತ್ತು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾವು ಇವತ್ತು ಮಕ್ಕಳಿಗೆ ಒಂದ್ ಬೀಜ ಹಾಕೋದ್ರಿಂದ ಅದು ಹೆಂಗೆ ಗಿಡವಾಗಿ ಅದು ಹಣ್ಣು ಕೊಡುತ್ತೆ ಅನ್ನೋದನ್ನ ನಾವು ಹೇಳ್ಕೊಟ್ಟಿದೀವಿ. ಮಕ್ಕಳು ತುಂಬಾ ಚೆನ್ನಾಗಿ ಕಲ್ತ್ಕೊಂತಾ ಇದ್ದಾರೆ. ಹೋಪ್ಫುಲಿ ಅವರು ದೊಡ್ಡವರಾದ್ಮೇಲೆ ಗಿಡ ಉಳಿಸ್ತಾರೆ ಮತ್ತೆ ಈ ನೇಚರ್ ನ ಕಾಪಾಡ್ತಾರೆ ಅಂತ ನಂಬಿದೀವಿ. ಥ್ಯಾಂಕ್ ಯು ಸೋ ಮಚ್.